ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಹಾಗಲಕಾಯಿ ಫ್ರೈ ಅಂತ. ಅಂದರೆ ನಾವು ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ಹಾಗಲಕಾಯಿ ಫ್ರೈಯನ್ನು ನಾನು ಮುಂದೆ ಮಾಡಿ ತೋರಿಸ್ತೀನಿ. ಯಾಕಂದರೆ ಶುಗರ್ ಇದ್ದವರಿಗೆ, ಆಮೇಲೆ ನಮ್ಮದು ಊಟ ಜೊತೆಗೆ ಬಾಡಿಸ್ಕೊಳ್ಳೋಕ್ಕೆ. ಹಾಗಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಬಟ್ ಬೇರೆ ಕಡೆ ಎಲ್ಲಾದರೂ ಕೂಡ ಎಲ್ಲ ಕಡೆಯೂ ಕೂಡ ಹಾಗಲಕಾಯಿ ತುಂಬಾ ಇಷ್ಟ. ಆಮೇಲೆ ಬೇರೆಯವರು ಕೂಡ ಇದು ಕಹಿ ಇರುತ್ತೆ ಹಾಗೆ ಹೀಗೆ ಅಂತ ಅಂದಿರ್ತಾರೆ. ಇಲ್ಲ, ಊಟದ ಜೊತೆ ನೀವು ಅನ್ನ ಸಾಂಬಾರು ಜೊತೆ ತಿನ್ನಿ, ಅಥವಾ ನೀವು ಚಪಾತಿ ಜೊತೆನೇ ಆಗಲಿ, ರೊಟ್ಟಿ ಜೊತೆ ಆಗಲಿ, ಎಲ್ಲದರ ಜೊತೆ ಕಾಂಬಿನೇಷನ್ ಆಗಿ ಹೇಗೆ ನಾವು ಉಪ್ಪಿನಕಾಯಿಯನ್ನು ನೆನೆಸ್ಕೊಂಡು ತಿಂತೀವೋ ಹಾಗೇನೆ ಹಾಗಲಕಾಯಿ ಫ್ರೈಯನ್ನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ನೋಡಿ, ಹಾಗಲಕಾಯಿ ಮಾಡೋಕ್ಕೆ ಇಷ್ಟೊಂದು ನಾನು ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ಈ ಹಾಗಲಕಾಯಿಯನ್ನು ನಾವು ಇವಾಗ ಸಣ್ಣದಾಗಿ ಕಟ್ ಮಾಡಬೇಕು. ಅಂದರೆ ನಮಗೆ ಈಗ ಫ್ರೈ ಮಾಡೋಕ್ಕೆ, ಬೇಗ ಫ್ರೈ ಆಗೋಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡೋಣ ಬನ್ನಿ ಇವಾಗ ಕಟ್ ಮಾಡಿ. ಇವಾಗ ನಾನು ನೋಡಿ ಹಾಗಲಕಾಯಿಗಳನ್ನು ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಯಾಕಂತಂದರೆ ಈ ಹಾಗಲಕಾಯಿಗೆ ಸ್ವಲ್ಪ ನೀರಲ್ಲಿ, ಈ ಉಪ್ಪಿನಲ್ಲಿ ನಾವು ಸ್ವಲ್ಪ ಹಾಗಲಕಾಯಿಯನ್ನು ಒಂದು 10 ನಿಮಿಷದವರೆಗೆ ಬಿಡಬೇಕು. ಯಾಕಂದರೆ ಕೈ ಬಿಡುತ್ತೆ ಇದು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡ್ತೀನಿ. ಇವಾಗ ಇವು ಹಾಗಲಕಾಯಿಗಳನ್ನು ಕಟ್ ಮಾಡಿ ಹಾಕ್ತಿರ್ತೇನೆ. ಇವಾಗ ನೋಡಿ, ನಾವು ಉದ್ದುದಾಗಿನೂ ಕೂಡ ಕಟ್ ಮಾಡ್ಬೋದು, ಸ್ವಲ್ಪ ರಿಂಕಲ್ಸ್ ಆಗಿ ಅಂದರೆ ರೌಂಡ್ ಆಗಿ ಕೂಡ ಕಟ್ ಮಾಡ್ಬೋದು. ಇದು ಒಳಗಿಂದ ಬೀಜನ ತೆಗಿಬೇಕಿದು. ಇದು ಈಗಾಗಲೇ ಆಲ್ರೆಡಿ ನಾನು ಹಾಗಲಕಾಯಿ ಚೀಪ್ಸ್ ಅನ್ನೋದನ್ನು ವಿಡಿಯೋ ಹಾಕಿದ್ದೀನಿ ಕೂಡ. ಅದು ನೀವು ಹೋಗಿ ನಾನು ವಿಡಿಯೋದಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಈ ಥರ ನಾವು ಬೀಜವನ್ನು ತೆಗೆದು ರೌಂಡ್ ಆಗಿನೂ ಕೂಡ ಕಟ್ ಮಾಡ್ಬೋದು. ಆಮೇಲೆ ನಿಮಗೆ ಉದ್ದಾಗಿ ಕೂಡ ತೋರಿಸ್ತೀನಿ ಒಂದ್ಸಲ, ನೋಡಿ ಯಾವ ರೀತಿ ಅಂತ. ಈಗ ನಾನು ಈ ಥರ ರೌಂಡ್ ಕೂಡ ಮಾಡಿ ತೋರಿಸಿದೆ. ಇವಾಗ ಉದ್ದ ಯಾವ ಥರ ಕಟ್ ಮಾಡಬೇಕು ಅಂತ. ಅಂದರೆ ನಾವು ದಪ್ಪವಾಗಿ ಕಟ್ ಮಾಡಿದ್ರೆ ಅದೇನಾಗುತ್ತೆ, ಜಲ್ದಿ ಫ್ರೈ ಆಗೋಲ್ಲ. ಅಂದರೆ ಹಸಿ ಬಿಸಿ ಅಂತ ಉಳುತ್ತೆ, ಆಮೇಲೆ ಕಹಿ ಕೂಡ ಉಳುತ್ತೆ. ಇದು ಚಿಕ್ಕದಾಗಿ ತಣ್ಣಗಾಗಿ ಸಳದಾಗಿ ನಾವು ಕಟ್ ಮಾಡಿದ್ರೆ ಇದು ಬೇಗ ಫ್ರೈ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ಉದ್ದುದಾಗಿ ಕೂಡ ಕಟ್ ಮಾಡ್ಬೋದು. ನೋಡಿ ಈ ಥರ ಉದ್ದುದಾಗಿ ಈ ಥರ ಕಟ್ ಮಾಡಬೇಕು. ಇವಾಗ ಉಪ್ಪಿನ ನೀರಿನಲ್ಲಿ ನಾವು ಹಾಕ್ತಾ ಹೋಗಬೇಕು. ಅಂದರೆ ಉಪ್ಪು ನೀರಿನಲ್ಲಿ ಹಾಕಿದ್ರೆ ಕಹಿ ಬಿಡುತ್ತೆ ಅಂತ ಹೇಳಿದ್ದೀನಿ. ಕಂಪಲ್ಸರಿ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ಆಮೇಲೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಶುಗರ್ ಇರೋರಿಗಂತೂ ತುಂಬಾ ಹೆಲ್ದಿ ಅಂತಲೇ ಹೇಳ್ತೀನಿ. ಯಾಕಂದರೆ ಶುಗರ್ ಜಾಸ್ತಿನೇ ಆಗಿರುತ್ತಲ್ವ, ಹಾಗಾಗಿ ಡಾಕ್ಟ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ, ಡಾಕ್ಟರ್ ಹತ್ರ ಹೋದಾಗ ಜಾಸ್ತಿ ಹಾಗಲಕಾಯಿನೇ ಹೇಳ್ತಿರ್ತಾರೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ಅಂತ ಬರುತ್ತೆ, ಸಜ್ಜೆ ರೊಟ್ಟಿ ತಿನ್ನಿ ಅಂತ ಹೇಳ್ತಾರೆ. ಈ ಥರ ಹಿಂಗೆ ಉದ್ದುದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ 10 ನಿಮಿಷವನ್ನು ಬಿಡಬೇಕು ಅಂತ ಹೇಳಿನಿ. 10 ನಿಮಿಷ ನಾವು ಕಟ್ ಮಾಡಿಕೊಂಡು ಈ ಥರ ನೀರಿನಲ್ಲಿ ಹಾಕಿ ಬಿಡಬೇಕು. ಇವಾಗ ನೋಡಿ 10 ನಿಮಿಷ ನಾನು ಹಿಂಗೆ ನೀರಲ್ಲಿ ಹಾಕಿಟ್ಟಿದೆ. ಸ್ವಲ್ಪ ಹಣ್ಣಾಗಿರೋದಂತೂ ತೊಗೊಂಡಿನಿ. ಇದನ್ನು ಕೂಡ ಏನಾಗಲ್ಲ. ಸ್ವಲ್ಪ ಇದು ಎಲ್ಲದನ್ನು ಹಾಗಲಕಾಯಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಇವಾಗ ನಾನು 2 ಸಲ ತೊಳ್ಕೊಳ್ತೀನಿ. ಅಂದರೆ ಇದು ಉಪ್ಪು ನೀರಿದೆ. ಈ ಉಪ್ಪು ನೀರನ್ನು ನಾನು ಸ್ವಲ್ಪ ತಗೊಂಡು ಇವಾಗ 2 ಸಲ ನಾನು ಸ್ವೀಟ್ ನೀರಿಂದ ತೊಳಿತೀನಿ. ಇವಾಗ ನೋಡಿ, ನಾನು ತವಾನ ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ಇವು ತೊಳೆದಿರುವಂಥ ಹಾಗಲಕಾಯಿಗಳನ್ನು ಇದ್ರ ಮೇಲೆ ಹಾಕ್ತೀನಿ. ನೋಡಿ ಈ ಥರ ಸ್ವಲ್ಪ ನೀರು ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಇವಾಗ ತೊಳೆದಿರುವಂಥ ಹಾಗಲಕಾಯಿಗಳನ್ನು ನಾನು ತವ ಮೇಲೆ ಹಾಕಿದ್ದೀನಿ. ಇವಾಗ ಇವು ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಈ ಥರ ಕೈ ಆಡಿಸ್ಬೇಕು. ತುಂಬಾ ಸ್ವೀಟ್ ಆಗುತ್ತೆ. ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಇದು. ಬಟ್ ಹಾಗಲಕಾಯಿ ನಾವು ಕಹಿ ಅಂತೀವಿ, ಅದು ಮಾಡೋದು ಕೂಡ ಒಂದು ಮೆಥಡ್ ಇದೆ. ಇದು ಕೈ ಥರ ಮಾಡಿದ್ರೆ ಕೈ ಥರ ಬರುತ್ತೆ. ನಾವು ಅದು ಕೈ ಹೋಗೋವರೆಗೂ ನಾವು ಫ್ರೈ ಮಾಡೋದ್ರಲ್ಲಿದೆ. ಆಮೇಲೆ ಸ್ವಲ್ಪ ಆಯಿಲನ್ನು ಇದಕ್ಕೆ ಜಾಸ್ತಿ ಹಾಕಿ ನಾವು ಫ್ರೈಯನ್ನು ಮಾಡಬೇಕು. ನೋಡಿ ಇದು ಥರ ಇಲ್ಲಿ ನೀರಿದೆಲ್ಲ, ಇದು ನೀರನ್ನು ಎಲ್ಲನೂ ಒಣಕೊಂಡು ಹೋಗಬೇಕು. ಇದು ಒಣಗಾದ್ಮೇಲೆ ಸ್ವಲ್ಪ ಹಾಗಲಕಾಯಿ ಮೇಲೆ ನೀರು ನಿಂತಿರುತ್ತೆ. ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಸೇರಿಸ್ಕೋಬೇಕು. ನಾನು ಸ್ವಲ್ಪ ಡ್ರೈ ಆಗೋ ತನಕ ಹುರಿತೀನಿ. ನೋಡಿ ಯಾವ ಥರ ಅನಿಸುತ್ತೆ ನಿಮಗೆ ಅಂತ. ಸ್ವಲ್ಪ ನಾನು ನಿಮಗೆ 2 ಮೆಥಡಲ್ಲೇ ತೋರಿಸಿದ್ದೀನಿ. ನೋಡಿ ಇದು ಒಂದು ಮೆಥಡ್ಡು, ಇದು ಉದ್ದುದಾಗಿ ಕಟ್ ಮಾಡಿದ್ದೀನಿ. ಇದು ನೋಡಿ, ಇದು ರೌಂಡ್ ಆಗಿದೆ. ಇದು ನೋಡಿ ರೌಂಡ್ ಆಗಿ ಕಟ್ ಮಾಡಿದ್ದೀನಿ. ನೋಡಿ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇದು ಹಾಗಲಕಾಯಿಯನ್ನು, ತರಕಾರಿಯಲ್ಲಿ ಹಾಗಲಕಾಯಿಯನ್ನು ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ತರಕಾರಿ. ನೋಡಿ ಇವಾಗ ಡ್ರೈ ಆಯಿತು. ಇವಾಗ ನಾವು ಏನು ಮಾಡಬೇಕು, ಇದಕ್ಕೆ ನಿಮಗೆ ಕಾಣಿಸ್ತಿರ್ಬೇಕು. ಇವಾಗ ಆಯಿಲಲ್ಲಿ ಇದನ್ನು ಹಾಕಬೇಕು. ಅಂದರೆ ಇವಾಗ ಫುಲ್ ಡ್ರೈ ಆಗಿದೆ ಇದು. ಇವಾಗ ನೋಡಿ, ಇದು ಡ್ರೈ ಆಗಿದ್ದಕ್ಕೆ ನಾವೇನು ಮಾಡಬೇಕು, ಡ್ರೈ ಆಗೋದಂದ್ರೇನು ನಾವು ತೊಳೆದಿರ್ತೀವಲ್ವ ನೀರಾಗ ಹಾಕಿ, ಹಾಗಾಗಿ ಇದು ಡ್ರೈ ಆಗಬೇಕು, ನೀರಿನ ಅಂಶ ಹೋಗಬೇಕು. ಇವಾಗ ನಾವು ಆಯಿಲನ್ನು ಸೇರಿಸ್ತಾ ಇದ್ದೀನಿ.
ಅಂದರೆ ಐಲಿಂದ ಹುರಿದ್ರೆ ತುಂಬ ಎಣ್ಣೆಯಲ್ಲಿ ಬೆಂದು ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ ಎಣ್ಣೆಯಲ್ಲಿ ಫುಲ್ ಕಹಿ ಹೋಗ್ಬಿಡುತ್ತೆ ಇದು. ಇದು ವಿಡಿಯೋ ಮಾಡೋಕ್ಕೆ ಕರೆಕ್ಟ್ ಆಗ್ತಿಲ್ಲ, ಇದು ಒಂದು ವಿಡಿಯೋ ಸ್ಟ್ಯಾಂಡ್ ಕೂಡ ಇಲ್ಲ, ಹಾಗಾಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈ ಇದೇ ಥರ ಮಾಡ್ತಾನೆ ಇರಬೇಕು. ನೋಡಿ ಇದು ಇವಾಗ ಕಾಣಿಸ್ತಿರ್ಬೇಕು ನಿಮಗೆ ಯಾವ ಥರ ಆಗ್ತಿದೆ ಅಂತ. ಇದು ನೀವು ಬಿಸಿ ಬಿಸಿ ರೊಟ್ಟೆ ಜೊತೆ, ಆಮೇಲೆ ಬಿಸಿ ಬಿಸಿ ಚಪಾತಿ ಜೊತೆ, ಆಮೇಲೆ ಅನ್ನ ಸಾಂಬಾರು ಜೊತೆ ಇದು ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟ್ ಕೂಡ ಇದು. ನೋಡಿ ಇದು ಆಯಿಲ್ ಜೊತೆ ಅಂದರೆ ಕೈ ಬಿಡುತ್ತೆ, ಆಯಿಲ್ ಜೊತೆ ನಾವು ಫ್ರೈ ಮಾಡಿದಾಗ ಫುಲ್ ಕೈ ಹೋಗಿಬಿಡುತ್ತೆ ಇದು. ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಬೇಗ ಡ್ರೈ ಆಗಬೇಕಲ್ವ, ಹಾಗಾಗಿ. ನೋಡಿ ಬೀಜ ಕೂಡ ಹಾಗೆ ಬಂದಿದೆ ಇದರಲ್ಲಿ. ಬೀಜಗಳನ್ನು ನಾವು ಫುಲ್ ರಿಮೂವ್ ಮಾಡಬೇಕು, ಯಾಕಂತಂದರೆ ತಿನ್ನುವಾಗ ಅದು ಸ್ವಲ್ಪ ಕಟ್ಟಿ ಅಂದು ಅದರ ಜೊತೆ ಚೆನ್ನಾಗಿ ಅನಿಸಲ್ಲ ಇದು, ತಿನ್ನುವಾಗ ಕರ್ರು ಅಂತ ಅಂದ್ಬಿಡುತ್ತೆ, ಹಾಗಾಗಿ ನಾವು ನೋಡಿ ಇವಾಗ ಫುಲ್ ಫ್ರೈ ಆಯಿತು. ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ಕೊತೀನಿ ಅಂತಂದರೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಕೂಡ ಹಾಕೋಬೋದು, ನಾನು ಉಪ್ಪು ಅಷ್ಟೇ ಹಾಕ್ಕೊಳ್ತಿದ್ದೀನಿ. ಆಮೇಲೆ ನೀವು ಖಾರ ಕೂಡ ಮಿಕ್ಸ್ ಮಾಡ್ಕೋಬೋದು. ಬೆಳ್ಳುಳ್ಳಿಯನ್ನು ಹಾಕೊಂಡ್ರೆ ತುಂಬಾ ಉಪ್ಪು ಏನು ಹಾಗಲಕಾಯಿ ಪಲ್ಯ ತಿನ್ನಂಗೆ ಆಗುತ್ತೆ ಇದು. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ. ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇನ್ನೂ ಹಂಚು ಸ್ವಲ್ಪ ಹೀಟಲ್ಲೇ ಇರುತ್ತಲ್ವ, ಇದು ಹೀಟಲ್ಲಿ ಇನ್ನೂ ಸ್ವಲ್ಪ ಕಟ್ಟಿ ಆಗುತ್ತೆ ಇದು. ನೀವು ಕಟ್ಟಿ ಕೂಡ ಮಾಡ್ಕೊಬೋದು, ಆಮೇಲೆ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಮೃದುವಾಗಿ ಇಟ್ಕೊಬೋದು. ನಮ್ಮ ಮನೇಲಿ ಇದೇ ಥರ ಇಷ್ಟಪಡ್ತಾರೆ ಅಂತ ಇದೇ ಥರ ಮಾಡ್ತಿದ್ದೀನಿ. ನೋಡಿ ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇದು ಈ ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಊಟದ ಜೊತೆಗೆ ಯಾವ ಥರ ತಿನ್ಬೇಕನ್ನೋದನ್ನು ಹೇಳ್ತೀನಿ. ಇವಾಗ ನಾನು ಬದನೆಕಾಯಿ ಪಲ್ಯ ಆಮೇಲೆ ಚಪಾತಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಗಲಕಾಯಿಯನ್ನು ತೊಗೊತಿದ್ದೀನಿ. ನೋಡಿ ಇವಾಗ ನೋಡಿ ಈ ಥರ ನಾವು ಈ ಥರನೂ ಕೂಡ ಹಾಗೆ ಬರೀ ಬಾಯಿಲೆ ಕೂಡ ತಿನ್ಬೋದು, ಯಾಕಂದರೆ ಶುಗರ್ ಇರೋರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ, ಹಾಗಾಗಿ ಇದೇ ಥರನೂ ತಿನ್ಬೋದು. ಆಮೇಲೆ ನಾನು ಸ್ವಲ್ಪ ಚಪಾತಿ ಆಮೇಲೆ ಪಲ್ಯ ಜೊತೆಗೆ ನೋಡಿ ಈ ಥರ ಹಚ್ಕೊಂಡು ನೀವು ಹಾಗಲಕಾಯಿ ಇದರಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು, ಆಮೇಲೆ ಮೇಲೆ ಕೂಡ ತಿನ್ಬೋದು. ನೋಡಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಇದು ಮೇಲೆ ಈ ಥರ ಕುಂತಿನೂ ಕೂಡ ತಿನ್ನಬೇಕು, ಚೂರು ಕಹಿ ಇರೋಲ್ಲ. ಅಂದರೆ ನಿಮಗೆ ಕಹಿ ಅನ್ನೋದು ಅನಿಸಿದರೆ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಚೂರು ನೈಸರಿಗೆ ಹಾಗಲಕಾಯಿನೇ ತಿಂತಿದ್ದೀನಿ ಅನ್ನೋದು ಕೂಡ ಒಂದು ಚೂರು ಫೀಲ್ ಇಲ್ಲ ನನಗೆ. ಇದು ಹಾಗಲಕಾಯಿ ಫ್ರೈ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ. ನೋಡಿ ಯಾವ ಥರ ಅಂತ ನೋಡಿ. ಇದು ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಇದು. ನಾನು ಹಾಗೆ ಬರೀ ಬಾಯಿನೂ ಕೂಡ ತಿಂತಿದ್ದೀನಿ. ಇದು ಈ ಥರ ಆದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.